ಸರ್ ಲೋ ಬಜೆಟ್ 2 ಲಕ್ಷ ಒಳಗಡೆ ರೇಚಲ್ಲಿ ಕಾರ್ ಕೇಳ್ತಾ ಇರ್ತೀರಾ, ಬನ್ನಿ ಶಿಜಾ ಕಾರ್ಸ್ ಅಲ್ಲಿ 7 ಇಂದ 8 ಗಾಡಿ ಇದೆ ಸದ್ಯಕ್ಕೆ ಸ್ಟಾಕ್ ಅಲ್ಲಿ. ಸಿಂಗಲ್ ಓನರ್ ಗಾಡಿ 3,25,000 ಕೋಟ್ ಮಾಡ್ತಾ ಇದೀನಿ, 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 7 ಸೀಟರ್ ಗಾಡಿ ಸರ್ 3,95,000 ಕೋಟ್ ಮಾಡ್ತಾ ಇದೀನಿ, 3,50,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಒಳ್ಳೆ ಕಂಡೀಷನ್ 55,000 ಕೋಟ್ ಮಾಡ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 1,30,30,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಗಾಡಿ ಎಲ್ಲ ಬ್ರಷ್ ಟಚ್ ಅಪ್ ಎಲ್ಲೂ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಗಾಡಿ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,45,000, 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ ದಯವಿಟ್ಟು. ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,45,000, 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,25,000. 2,85,000 ಕೋಟ್ ಮಾಡ್ತಾ ಇದ್ದೀನಿ, ಫೈನಲ್ ಆಗಿ 2,40,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದೀನಿ ಸರ್. 1,95,000ಗೆ ಫೈನಲ್ ಆಗಿ ಮಾಡ್ಕೊಂಡು ಡೀಸೆಲ್. ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ 3,85,000 ಕೋಟ್ ಮಾಡ್ತಾ ಇದೀನಿ ಸರ್. 3,30,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 3,30,000 ಕೊಡ್ತೀನಿ. ಮಾರ್ಕೆಟ್ ವಿಚಾರಿಸ್ಕೊಂಡು ಬಂದ್ಬೇಡಿ, ಅದಕ್ಕಿಂತ 20-30,000 ಕಮ್ಮಿಗೆ ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ. ಶಿಜಾ ಕಾರ್ಸ್ ಅಡ್ರೆಸ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್, ಅರ್ಕೆರೆ BTS ಲೇಔಟ್ 6 ಕ್ರಾಸ್ ಅಲ್ಲಿ ಇರೋದು ಸರ್. K51 RTO ಇಂದ ಒಂದು 200 ಮೀಟರ್ಸ್ ಆಗುತ್ತೆ. ಅರ್ಕೆರೆ ಗೇಟ್ ಇಂದ ಬನ್ನರ್ಘಟ್ಟ ಅರ್ಕೆರೆ ಗೇಟ್ ಇಂದ ನಿಮ್ಗೆ ಅಲ್ಲಿಂದ 200 ಮೀಟರ್ಸ್ ಆಗುತ್ತೆ. ನೀವು ನೋಡ್ತಾ ಇರಬಹುದು ಫೋರ್ಡ್ ಫಿಗೋ K53 ರಿಜಿಸ್ಟರ್ಡ್ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಸರ್. ಡೀಟೇಲ್ ಇದು ಸರ್, ಇದು ಡೀಟೇಲ್ಸ್ ಬಂದ್ಬಿಟ್ಟು 2010 ಮಾಡಲ್ ಸರ್. 51,000 ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಟೈಟಾನಿಯಂ ಇದು. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದೀನಿ ಸರ್. 1,95,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಓಕೆ 1,95,000, 1,95,000ಗೆ ನಿಮಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಸರ್ ಹಾಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಕೂಡ ಇರುತ್ತೆ. ವೋಲ್ಕ್ಸ್ವ್ಯಾಗನ್ ವೆಂಟೋ ಬಂದ್ಬಿಟ್ಟು 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 71,000 ಕಿಲೋಮೀಟರ್ಸ್ ಓಡಿದೆ. ಹೈಲೈನ್ ವೇರಿಯಂಟ್ ಇದು, ಡೀಸೆಲ್. ಓಕೆ ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ 3,85,000 ಕೋಟ್ ಮಾಡ್ತಾ ಇದೀನಿ ಸರ್. 3,30,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಓಕೆ 3,30,000, 3,30,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಾಡಲ್ ಯಾವ್ದಂದ್ರೆ ಇದು 2012 ಹೈಲೈನ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್. ಓಕೆ ಇದು ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಲೋನ್ ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 80% ಲೋನ್ ಕೂಡ 80% ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ SX4 ಸರ್. 2011 ಮಾಡಲ್, ಸಿಂಗಲ್ ಓನರ್, 92,000 ಕಿಲೋಮೀಟರ್ಸ್ ಓಡಿದೆ. ಇದು ಪೆಟ್ರೋಲ್ ವೇರಿಯಂಟ್ VXI ಇದು. ಇದು 2,85,000 ಕೋಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ 2,40,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,40,000, 2,40,000ಗೆ ನಿಮಗೆ ಮಾರುತಿ ಸುಜುಕಿ SX4 ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ಇದು ಸರ್ ಈಗ ಅದು ಹೋಂಡಾ ಸಿಟಿ 2009 ಮಾಡಲ್, ಆಟೋಮೆಟಿಕ್ ವೇರಿಯಂಟ್, ಪೆಟ್ರೋಲ್, SMT. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,45,000, 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,25,000ಕ್ಕೆ ಆಟೋಮೆಟಿಕ್ ಕಾರ್, ಟಾಪ್ ಎಂಡ್ SMT ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ZXi. ಓಕೆ 2008 ಮಾಡಲ್, ಎಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. 1,01,000 ಕಿಲೋಮೀಟರ್ ಓಡಿದೆ. AC ಪವರ್ ಸ್ಟೀರಿಂಗ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ, ಡಿಫಾಗರ್ ಇದೆ, ಎಲ್ಲ ಟಾಪ್ ಎಂಡ್ ಸರ್. 1,75,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ 1,75,000, 1,75,000ಗೆ ನಿಮಗೆ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಹೋಂಡಾ ಸಿವಿಕ್ 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 52,000 ಕಿಲೋಮೀಟರ್ ಓಡಿದೆ. ಗಾಡಿ ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಓಕೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,45,000, 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ದಯವಿಟ್ಟು ಬನ್ನಿ, ಬೇಗ ವಿಡಿಯೋ ನೋಡಕ್ಕಿಂತ ಮುಂಚೆ ಬಂದ್ಬೇಡಿ. ಓಕೆ 3,20,000, 3,20,000ಗೆ ನಿಮ್ಗೆ ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಆಲ್ಫಾ ಪವರ್ ಎಲ್ಲ ಟಾಪ್ ಎಂಡ್ ಸರ್. VMT ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಆಟೋ AC, ಡಿಫಾಗರ್, ಅಲಾಯ್ ವೀಲ್ಸ್, ಮಿರರ್ ಅಡ್ಜಸ್ಟ್ಮೆಂಟ್, ORM, VMs ಎಲ್ಲ ಬರುತ್ತೆ ಸರ್, ಟಾಪ್ ಎಂಡ್. ಓಕೆ ಸರ್ ಲೋ ಬಜೆಟ್ ಅಲ್ಲಿ ಹ್ಯುಂಡೈ ಸ್ಯಾಂಟ್ರೋ ಕೇಳ್ತಾರೆ. ಖಂಡಿತ ಸರ್, ಲೋ ಬಜೆಟ್ ಅಲ್ಲಿ ಖಂಡಿತ ಕೊಡ್ತೀನಿ. 2005 ಮಾಡಲ್, ಥರ್ಡ್ ಓನರ್ ಆಗಿದೆ. FC ಇನ್ನು ಒಂದು 2025 ನವೆಂಬರ್ ವರೆಗೆ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, XS ವೇರಿಯಂಟ್. ಇದು ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪಾಯ್ಲರ್ ಇದೆ, ಬ್ಯಾಕ್ ವೈಫರ್ ಎಲ್ಲ ಇದೆ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದು 1,55,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 1,30,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. ಗಾಡಿ ಎಲ್ಲ ಬ್ರಷ್ ಟಚ್ ಅಪ್ ಎಲ್ಲೂ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಗಾಡಿ.
ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇರುವಂತ ಗಾಡಿ ಕೊಡ್ತಾ ಇದ್ದಾರೆ, ಅದು ಕೂಡ ಪ್ರೈಸ್ ಕೂಡ ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಖುಷಿ ಕೊಟ್ಟಿರುತ್ತೆ ಈ ಪ್ರೈಸ್. ಹ್ಯುಂಡೈ ಅಸೆಂಟ್ GLE ವೇರಿಯಂಟ್ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು 2005 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 92,000 ಕಿಲೋಮೀಟರ್, ಶೋರೂಮ್ ಸರ್ವಿಸ್ ಆಗಿದೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. 1,55,000 ಕೋಟ್ ಮಾಡ್ತಾ ಇರೋದು, 1,30,000ಗೆ ಫೈನಲ್ ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ. ಓಕೆ, 1,30,000 ಅಂದ್ರೆ 1,30,000 ನಿಮಗೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಅಸೆಂಟ್ ಸಿಗುತ್ತೆ. 15-16 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಅವರದ್ದು ಟಾಟಾ ಅವ್ರದ್ದು ಒಂದು ಫ್ಯಾಮಿಲಿ ವೆಹಿಕಲ್ ಕೂಡ ಇರುತ್ತೆ. ಯಾವುದು ಸರ್ ಇದು? ಸರ್ ಇದು ಟಾಟಾ ಆರಿಯಾ 2012 ಮಾಡಲ್, ಸಿಂಗಲ್ ಓನರ್ ಆಗಿದೆ ಗಾಡಿ. 1,15,000 ಕಿಲೋಮೀಟರ್ ಓಡಿದೆ. 7 ಸೀಟರ್ ಗಾಡಿ ಸರ್. 3,95,000 ಕೋಟ್ ಮಾಡ್ತಾ ಇದ್ದೀನಿ. 3,50,000ಗೆ ಫೈನಲ್ ಮಾಡ್ಕೊಡ್ತೀನಿ. ಒಳ್ಳೆ ಕಂಡೀಷನ್ ಅಲ್ಲಿ ಇರೋದು ಗಾಡಿ, ಬನ್ನಿ ಮಿಸ್ ಮಾಡ್ಕೊಂಡ್ಬೇಡಿ. ಓಕೆ, ನಿಮಗೆ 7 ಸೀಟರ್, ಅದುವೇ 3,50,000ಕ್ಕೆ ಅಂದ್ರೆ 3.5 lakhs ಸಿಗ್ತಿದೆ. ನೋಡಿ, ಇಂಟ್ರೆಸ್ಟ್ ಇರೋ ಬೇಗ ಕರೆ ಮಾಡ್ಬೋದು. ಸರ್ ಸ್ಕೋಡಾ ಲಾರಾ ಕೂಡ ಇದೆ, ಇದ್ರ ಬಗ್ಗೆ ಸರ್ ಡೀಟೇಲ್ ಇದೆ. ಹರಿಯಾಣ ನಂಬರ್ ಅಲ್ಲ ಇದು ಸರ್? ಇದು ಕೇದ್ ಆಗ್ಬಿಟ್ಟಿದೆ ಸರ್. ಸ್ಕಾಡಾ ಲಾರಾ 2010 ಮಾಡಲ್, ಪೆಟ್ರೋಲ್ ವೇರಿಯಂಟ್, 90,000 ಶೋರೂಮ್ ಮೇಂಟೈನ್ ಆಗಿದೆ. ಆಲ್ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ 2018 ಅಲ್ಲೇ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಬರೀ ರೀನಂಬರ್ ತಗೊಂಡ್ಬೇಕು, ಅದು ತಗೊಂಡ್ ಕೊಡ್ತೀನಿ. 3,75,000 ಕೋಟ್ ಮಾಡ್ತಾ ಇದೀನಿ. 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ. ಶೋರೂಮ್ ಅಲ್ಲಿ ಹೆಂಗ್ ಬರುತ್ತೆ ಗಾಡಿ ಹಂಗಿದೆ ಸರ್ ಗಾಡಿ. ಒಂದ್ಸಲಿ ಓಡಿಸ್ಬಿಟ್ರೆ ಮಿಸ್ ಮಾಡ್ಕೊಳ್ಳಲ್ಲ ನೀವು. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ, ಟಾಪ್ ಎಂಡ್ ಗಾಡಿ, ಎಕ್ಸಿಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಮಿಸ್ ಮಾಡ್ಕೊಂಡ್ಬೇಡಿ, ಬನ್ನಿ ಒಂದ್ಸಲಿ ಗಾಡಿ ನೋಡಿ, ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂತ. ಇದ್ರಲ್ಲಿ ಅಲೋ ವೀಲ್ಸ್ ಬರುತ್ತಲ್ಲ? ಎಲ್ಲ ಟಾಪ್ ಎಂಡ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋ AC, ಅಲೋ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಮಾಡೆಲ್ ಇದು 2010 ಮಾಡಲ್, SMT ವೇರಿಯಂಟ್, ಸಿಂಗಲ್ ಓನರ್, 80,000 ಕಿಲೋಮೀಟರ್ ಓಡಿದೆ. ಓಕೆ, ಇದು 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,45,000 ಕೋಟ್ ಮಾಡ್ತಾ ಇದ್ದೀನಿ. 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,25,000ಕ್ಕೆ ನಿಮಗೆ ಹೋಂಡಾ ಸಿಟಿ ಸಿಗುತ್ತೆ. ನೆಕ್ಸ್ಟ್ ಸರ್? ಸರ್ ಹುಂಡೈ ವರ್ನಾ 2009 ಮಾಡಲ್, ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ವೇರಿಯಂಟ್, ಇದು ಟಾಪ್ ಎಂಡ್ ವೇರಿಯಂಟ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಗಾಡಿ ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದ್ದೀನಿ. 2,20,000ಗೆ ಫೈನಲ್ ಮಾಡ್ಕೊಡ್ತೀನಿ. 2,20,000, 2,20,000ಕ್ಕೆ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಬೇಕಂದ್ರೆ ಬನ್ನಿ, ಡೈರೆಕ್ಟ್ ಒಂದ್ಸಲಿ ಗಾಡಿ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವ್ರ ಹತ್ರ 2 ಚೆವ್ರೋಲೆಟ್ ಗಾಡಿಗಳಿರುತ್ತೆ. ಇದು ಕೂಡ ಲೋ ಬಜೆಟ್ ಗಾಡಿಗಳನ್ನೇ. ಸರ್ ಚೆವರ್ಲೆಟ್ ಯುವ, ಇದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 70,000 ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ವೇರಿಯಂಟ್. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 1,65,000. 1,20,000ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ಸರ್ ಗಾಡಿ. 1,20,000ಕ್ಕೆ 1,20,000ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ. ಓಕೆ, ಸರಿ ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಚೆವರ್ಲೆಟ್ ಸ್ಪಾರ್ಕ್ ಸರ್. 2011 ಮಾಡಲ್, ಸಿಂಗಲ್ ಓನರ್, 50,000 ಕಿಲೋಮೀಟರ್ ಓಡಿದೆ, 51,000 ಕಿಲೋಮೀಟರ್ ಓಡಿದೆ. LS ವೇರಿಯಂಟ್, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಎಲ್ಲ ಚೆನ್ನಾಗಿದೆ, ಒರಿಜಿನಲ್ ಆಗಿ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ 1,75,000 ಕೋಟ್ ಮಾಡ್ತಾ ಇದೀನಿ. 1,40,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 1,40,000ಕ್ಕೆ ನಿಮ್ಗೆ ಈ ಚೆವರ್ಲೆಟ್ ಸ್ಪಾರ್ಕ್ ಸಿಗುತ್ತೆ. ಜೊತೆಗೆ ಇವ್ರ ಹತ್ರ ತುಂಬಾನೇ ಹೈ ಡಿಮ್ಯಾಂಡ್ ETS ಸರ್. ಹೈ ಡಿಮ್ಯಾಂಡ್, ಖಂಡಿತ ಹೈ ಡಿಮ್ಯಾಂಡ್ ಇದು. 2012 ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. 3,50,000 ಕೋಟ್ ಮಾಡ್ತಾ ಇದೀನಿ. 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,25,000ಕ್ಕೆ ನಿಮ್ಗೆ ಟೊಯೋಟಾ ETS ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡೆಯಬಹುದು. ಮೈಲೇಜ್ ಎಲ್ಲ ಸರ್? ಇದು ಮೈಲೇಜ್ ಆರಾಮಾಗಿ 15-16 ಬರುತ್ತೆ ಸರ್ ಸಿಟಿಯಲ್ಲಿ. ಲೋನ್ ಇದಕ್ಕೆ ಲೋನ್ ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ ಸರ್. 2010 ಅಬೋವ್ ಮಾಡಲ್ಸ್ಗೆ ಯಾವ್ದಾದ್ರು ಬರ್ಲಿ, ಅಪ್ ಟು 80% ಲೋನ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ಸರ್. ನೆಕ್ಸ್ಟ್ ಸರ್, ಮಾರುತಿ ಸುಜುಕಿ ಡಿಸೈರ್ ಸರ್. ಒಳ್ಳೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸರ್. 2010 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಪ್ಲಸ್ CNG ಇದೆ ಸರ್ ಇದರಲ್ಲಿ. ಪೆಟ್ರೋಲ್ ಪ್ಲಸ್ CNG. ಓಕೆ, 80,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 3,25,000 ಕೋಟ್ ಮಾಡ್ತಾ ಇದ್ದೀನಿ. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ದಯವಿಟ್ಟು ಬನ್ನಿ. ಪೆಟ್ರೋಲ್ ಪ್ಲಸ್ CNG ಇರೋದು ಗಾಡಿ ಎಲ್ಲೂ ಇಲ್ಲ ಮಾರ್ಕೆಟ್ ಅಲ್ಲಿ, ನನ್ನ ಹತ್ರನೇ ಇರೋದು. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ. ಮತ್ತೊಂದು ಚೆವರ್ಲೆಟ್ ಸ್ಪಾರ್ಕ್, ಇದ್ರ ಬಗ್ಗೆ ಸರ್ ಡೀಟೇಲ್? ಸರ್ ಇದು 2009 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿದೆ, 72,000 ಕಿಲೋಮೀಟರ್ ಓಡಿದೆ. LS ವೇರಿಯಂಟ್, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,45,000. 1,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,25,000ಕ್ಕೆ ನಿಮಗೆ ಚೆವರ್ಲೆಟ್ ಸ್ಪಾರ್ಕ್ ಸಿಗುತ್ತೆ. ಅದು ಕೂಡ LS ವೇರಿಯಂಟ್. FC ಇನ್ಸೂರೆನ್ಸ್ ಅಲ್ಲ ಸರ್? FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಖಂಡಿತ ರನ್ನಿಂಗ್ ಇದೆ. ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ 800 ಸಿಗಲ್ಲ ಸರ್ ಈ ಮಾಡಲ್ ಅಲ್ಲಿ. ಹೌದು, ಟಾಪ್ ಎಂಡ್ ಗಾಡಿ ಸಿಗ್ತಾ ಇದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಇರೋದು, ಸೆಂಟ್ರಲ್ ಲಾಕಿಂಗ್ ಇರೋದು ಗಾಡಿ ಸಿಗ್ತಾ ಇದೆ. 1,25,000ಗೆ. ದಯವಿಟ್ಟು ಮಿಸ್ ಮಾಡ್ಕೊಂಡ್ಬೇಡಿ.
ಬನ್ನಿ ಶಿಜಾ ಕಾರ್ಸ್ ಅಲ್ಲಿ